ನಿನ್ನೆ RCB ಫೈನಲ್ಸ್ ಗೆದ್ದಾಗ ದೇಶದಲ್ಲಿ ಸಂಭ್ರಮಾಚರಣೆ ಆಯಿತು. ರಾಜ್ಯದಲ್ಲೂ ಕೂಡ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಆದ್ರೆ ದುರಂತ ಅಂತ ಹೇಳಿದ್ರೆ ಇಂಥ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕಾಗಿತ್ತು. ರಾಜ್ಯ ಸರ್ಕಾರ ಇದು ಏಕಾಏಕಿ ಇವತ್ತನೇ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಇವತ್ತು ಸಂಭ್ರಮಾಚರಣೆ ಆಯೋಜನೆ ಮಾಡಬೇಕಾಗಿತ್ತ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು. ಬಹಳ ಅನ್ಯಾಯ ಅಂತ ಹೇಳಿದ್ರೆ ಇವತ್ತು ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಿಮಗೆ ಗೊತ್ತಿರೋ ಪೊಲೀಸರು ಅನುಮತಿನೂ ಕೂಡ ಕೊಟ್ಟಿರಲಿಲ್ಲ. ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ, ನಾವು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗ್ಲೇಬೇಕು ಅಂತ ಹೇಳಿ ಆದೇಶ ಒತ್ತಾಯ ಮಾಡಿದ್ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡೋಂಥ ಪ್ಲಾನಿಂಗ್ ಆಯ್ತು. ಮತ್ತೆ ನೀವು ಒಂದು ಕ್ಷಣ ನೀವು ಮಾಧ್ಯಮದವರು ಒಂದು ಕ್ಷಣ ನೋಡಿ, ಅಲ್ಲಿ ಹೆಣ್ಮಕ್ಳುಗಳು ಏನು ಬ್ಯಾರಿಕೇಡ್ ಇತ್ತು ಅಲ್ಲಿ ಪರದಾಡ್ತಾ ಇದ್ರು, ಚಪ್ಪಲಿ ಎಸ್ತಿದ್ದಾರೆ. ವಿರಾಟ್ ಕೊಹ್ಲಿನೂ ಕೂಡ ಬೇಜಾರು ಮಾಡ್ಕೊಂಡು ಬಸ್ ಹತ್ಕೊಂಡು ಹೊರಟಿದ್ರು. ಎಲ್ಲ ಇವ್ರು ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಇವರ ಅಧಿಕಾರಿಗಳು ಮಕ್ಕಳು ಅಲ್ಲಿ ಆಟೋಗ್ರಾಫ್ ತೆಗೆದುಕೊಳಕ್ ಹೋಗಿ ಈ ರೀತಿ ಯಾವ ಇವತ್ತು ರಾಜ್ಯ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂತಕದ ಮನೆ ಆಗಿದೆ. ಇವತ್ತು ಯಾರು ಹೊಣೆಗಾರರು ಅನ್ನೋದನ್ನ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಇವತ್ತು ನಿರ್ಧಾರ ಮಾಡಲಿ. ಯಾಕಂದ್ರೆ ಇವತ್ತು ನಾವು ಮಾತಾಡಿದ್ರೆ ರಾಜಕಾರಣ ಮಾತಾಡಿದಂಗೆ ಆಗ್ತದೆ. ನಾನು ಇಷ್ಟೇ ಹೇಳ್ತೇನೆ, ರಾಜ್ಯ ಸರ್ಕಾರ ಇವತ್ತು ಬೇಜವಾಬ್ದಾರಿತನದಿಂದ ಏನು ನಡ್ಕೊಂಡಿದೆ, ಪ್ರಚಾರದ ಹುಚ್ಚೇನು ಇವ್ರಿಗಿದೆ, ಇದರ ಪರಿಣಾಮ ಇವತ್ತು ಎಲ್ಲ ಘಟನೆ ನಡೆದಿರ್ತಕ್ಕಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಸಹ ಯಾವುದೇ ರೀತಿ ಮುಂಜಾಗ್ರತೆ ಯಾವುದೋ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಪಾಪ ನಾನು ಒಳಗಡೆ ಆ ಹೆಣ್ಮಕ್ಳನ್ನ ಮಾತನಾಡಿಸ್ತಾ ಇದ್ದೆ, ಕೆಳಗೆ ಬಿದ್ರು ಸಹ ಯಾರು ಅವ್ರು ಎತ್ತೋರು ಕೂಡ ಯಾರು ಗತಿ ಇಲ್ಲ, ಯಾರು ವಾಲಂಟಿಯರ್ಸ್ ಇಲ್ಲ, ಪೊಲೀಸ್ ವ್ಯವಸ್ಥೆ ಇಲ್ಲ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಅದು ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಇವತ್ತು, ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದು ಜುಡಿಷಿಯಲ್ ಎನ್ಕ್ವೈರಿ ಆಗ್ಲೇಬೇಕು. ಯಾವುದೇ ಒಂದು ಪೂರ್ವ ತಯಾರಿ ಇಲ್ದೇನೆ ಏನೂ ಇಲ್ದೇನೆ ಇವತ್ತು ಈ ರೀತಿ ಹುಡುಗಾಟಿಕೆ ಮಾಡಿದ್ರ ಪರಿಣಾಮವಾಗಿ 11ಕ್ಕೂ ಹೆಚ್ಚು ಜನ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೂ ಎಷ್ಟು ಸಾವುಗಳಾಗ್ತದೋ ಗೊತ್ತಿಲ್ಲ. ನೂರಾರು ಜನ ಆಸ್ಪತ್ರೆ ಸೇರಿದ್ದಾರೆ. ಇವತ್ತು ಇದು ರಾಜ್ಯ ಸರ್ಕಾರ ಹೊಣೆನ ಹೊರಬೇಕಾಗ್ತದೆ. ಯಾರು ಜವಾಬ್ದಾರಿ ಹೊರಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡಿದೆ. ಈಗಾಗಲೇ ಇಲ್ಲಿ 6 ಜನ ಆಲ್ರೆಡಿ ಡಿಕ್ಲೇರ್ಡ್ ಡೆಡ್. 4 ಜನ ಇವತ್ತು ವೈದ್ಯ ಹಾಸ್ಪಿಟಲ್ ಕೂಡ ಅಲ್ಲಿದ್ದಾರೆ. ಅದ್ರಲ್ಲಿ ಎಷ್ಟು ಜನ ಸತ್ತಿರೋ ಗೊತ್ತಿಲ್ಲ. ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ 12 ಜನ ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೂ ಕೂಡ ಅಲ್ಲಿ ಸ್ಟೇಡಿಯಂ ಅಲ್ಲೂ ಕೂಡ ಪರದಾಡ್ತಾ ಇದ್ದಾರೆ. ಇನ್ನೂ ಕೂಡ ಅದ್ರ ಮಧ್ಯೆ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ. ಈ ರೀತಿ ರಾಜ್ಯ ಸರ್ಕಾರ ರೀತಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಕ್ರಾಸ್ ಚೆಕ್ ಮಾಡಿ ಇವತ್ತು ಪೊಲೀಸರು ಯಾವುದೇ ಕಾರಣಕ್ಕೂ ಈಗಷ್ಟೇ ವಿಧಾನಸೌಧದ ಎದುರುಗಡೆ ಕಾರ್ಯಕ್ರಮ ಅಲ್ಲಿ ದುರಂತ ಏನು ಆಗದೇ ಇರೋದು ಪುಣ್ಯ. ಯಾಕೆಂದ್ರೆ ಅಲ್ಲಿ ಗೇಟ್ಗಳನ್ನು ಮುರಿದಿದ್ದಾರೆ, ಅಲ್ಲೊಂದು LED ಸ್ಕ್ರೀನ್ ಅನ್ನು ಹಾಕಲಿಲ್ಲ, ಚಪ್ಪಲಿ ಬಿಸಾಕಿದ್ದಾರೆ, ಕಲ್ಲು ಹೊಡೆದಿದ್ದಾರೆ, ಚಪ್ಪಲಿ ಬಿಸಾಕಿದ್ದಾರೆ. ಅಲ್ಲಿ ಏನೋ ದುರ್ಘಟನೆ ನಡೆದಿಲ್ಲ ಅಂತಕ್ಕಂಥದ್ದು ಪುಣ್ಯ ಅಷ್ಟೇ. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾರಾದ್ರೂ ಮನುಷ್ಯತ್ವ ಇರ್ತಕ್ಕಂಥವ್ರು ಈ ರೀತಿ ಯಾವುದೊಂದು ಪೂರ್ವ ತಯಾರಿ ಇಲ್ದೇನೆ ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯನಾ? ಇನ್ನು ಆತುರಾತರವಾಗಿ ಇವತ್ತೇ ಮಾಡೋಂಥದ್ದು ಏನಿತ್ತು ರಾಜ್ಯ ಸರ್ಕಾರಕ್ಕೆ? ಯಾವುದೇ ಒಂದು ಪೂರ್ವ ತಯಾರಿ ಇಲ್ದೇನೆ ಇವತ್ತು ಈ ಘಟನೆಗಳಾಗೋದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಇವತ್ತು. Sir, who should be held responsible, sir?